TV9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ನಭ ನಟೇಶ್ ವಜ್ರಕಾಯ ಸಿನಿಮಾ ಮೂಲಕ ಕನ್ನಡ ಸಿನಿ ಪ್ರೇಮಿಗಳ ಮನಗೆದ್ದ ಈ ಚೆಲುವೆ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಟಾಲಿವುಡ್ನಲ್ಲೂ ಕೂಡ ಸಾಕಷ್ಟು ಜನಪ್ರಿಯತೆ ಪಡೆದರು. ಚಿತ್ರರಂಗದಲ್ಲಿ ತಮ್ಮದೇ ಆದ ಬೇಡಿಕೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದ ಈ ನಟಿ ತಮ್ಮ ಸಿನಿ ಕರಿಯರ್ ಉತ್ತುಂಗದಲ್ಲಿ ಇದ್ದಾಗಲೇ ಚಿತ್ರರಂಗದಿಂದ ಮಾಯವಾಗಿ ಬಿಡ್ತಾರೆ. ಸುಮಾರು 2 ವರ್ಷಗಳ ಕಾಲ ಬೆಳ್ಳಿ ತೆರೆಯಿಂದ ದೂರ ಉಳಿದಿದ್ದು ಅವರ ಅಭಿಮಾನಿಗಳಲ್ಲಿ ಬೇಸರ ತರಿಸಿತ್ತು. ಆದ್ರೀಗ ನಭ ನಟೇಶ್ ಅವರು ಹೊಸ ಉತ್ಸಾಹದೊಂದಿಗೆ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದು ಹೊಸ ಸಿನಿಮಾಗಳು ಅವರನ್ನು ಹುಡುಕೊಂಡು ಬರ್ತಿವೆ. ಇದರ ನಡುವೆಯೇ ನಭ ನಟೇಶ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಬಹುನಿರೀಕ್ಷಿತ ನಾಗಬಂಧಂ ಸಿನಿಮಾ ಕೂಡ ರಿಲೀಸ್ ಆಗಿದ್ದು ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಅನ್ನ ಪಡಿತಾ ಇದ್ದು ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಭರ್ಜರಿ ಗೆಲುವಿನೊಂದಿಗೆ ನಭ ಆರಂಭ ಮಾಡಿದ್ದಾರೆ. ಆದ್ರೆ 2 ವರ್ಷಗಳ ನಭ ಅವರ ಸುದೀರ್ಘ ಬ್ರೇಕ್ಗೆ ಏನ್ ಕಾರಣ, ನಭ ಜೀವನದಲ್ಲಿ ಆದ ಆ ಕಹಿ ಘಟನೆ ಏನು ಅನ್ನೋದನ್ನ ಸ್ವತಃ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, ನಭ ತಮ್ಮ ಜೀವನದ ಆ ಕರಾಳ ದಿನಗಳು ಮತ್ತು ತಾವು ಎದುರಿಸಿದ ಭೀಕರ ಅಪಘಾತದ ಬಗ್ಗೆ ಮಾತನಾಡಿದ್ದಾರೆ. ಅದೇನಂದ್ರೆ, ನಭ ಒಮ್ಮೆ ಮೆಟ್ಟಿಲುಗಳಿಂದ ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ. ಆ ಕ್ಷಣದಲ್ಲಿ ತಲೆಗೆ ಯಾವುದೇ ಪೆಟ್ಟು ಬೀಳಬಾರದು ಅನ್ನೋ ಕಾರಣಕ್ಕೆ ತಮ್ಮ ರಕ್ಷಣೆಗೆ ನಭ ಯತ್ನಿಸಿದಾಗ ಅವರ ಇಡೀ ದೇಹದ ಭಾರ ಎಡ ಭುಜದ ಮೇಲೆ ಬಿದ್ದಿದೆ. ಇದು ಕೇವಲ ಸಣ್ಣ ಮುರಿತ ಇರಬಹುದು ಅಥವಾ ಫ್ರಾಕ್ಚರ್ ಆಗಿರಬಹುದು ಅಂತ ನಭ ಅಂದ್ಕೊಂಡಿದ್ರು. ಆದರೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ ಬಳಿಕ ಭುಜದ ಒಳಗಿನ ಮೂಳೆಗಳು ಮುರಿದು ಹೋಗಿವೆ ಅನ್ನೋದು ಗೊತ್ತಾಗುತ್ತೆ. ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದ್ದ ಕಾರಣ ದೊಡ್ಡ ಆಪರೇಷನ್ ಅನ್ನೇ ಮಾಡಬೇಕಾಯಿತು. ಚೂರಾಗಿದ್ದ ಭುಜದ ಮೂಳೆಗಳನ್ನ ಮತ್ತೆ ಜೋಡಿಸುವುದಕ್ಕೆ ವೈದ್ಯರು ಭುಜಕ್ಕೆ ಸ್ಟೀಲ್ ರಾಡ್ ಮತ್ತು ಹಲವು ಸ್ಕ್ರೂಗಳನ್ನ ಅಳವಡಿಸಿದ್ರು. ಈ ಅಪಘಾತ ಆದ ಟೈಮ್ನಲ್ಲಿ ನಭ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು ಕೂಡ. ಹೀಗೆ ಸಕ್ಸಸ್ನ ಉತ್ತುಂಗದಲ್ಲಿದ್ದಾಗ ಆದ ಈ ದುರಂತ ಅವರ ದೈಹಿಕ ಆರೋಗ್ಯವನ್ನಷ್ಟೇ ಅಲ್ಲದೆ ಅವರ ಮಾನಸಿಕ ನೆಮ್ಮದಿಯನ್ನ ಕೂಡ ಕಿತ್ಕೊಳ್ಳುತ್ತೆ. ಯಾವಾಗಲೂ ಸಿನಿಮಾ ಲೈಫ್ನಲ್ಲಿ ಬ್ಯುಸಿಯಾಗಿದ್ದ ನಾನು ದಿಢೀರನೆ ತಿಂಗಳಗಟ್ಟಲೆ ಹಾಸಿಗೆ ಹಿಡಬೇಕಾಯಿತು. ಕೇವಲ ಬೆಡ್ ರೆಸ್ಟ್ ಅಥವಾ ಕಠಿಣ ಫಿಸಿಯೋಥೆರಪಿಗೆ ಒಳಪಡಬೇಕಾಯಿತು. ಕೈಯಲ್ಲಿ ಸಿನಿಮಾಗಳಿರುವಾಗಲೇ ಈ ರೀತಿ ಮನೆಯಲ್ಲಿ ಕೂರಬೇಕಾಗಿ ಬಂದದ್ದು ನನ್ನನ್ನು ಮಾನಸಿಕವಾಗಿ ಖಿನ್ನತೆಗೆ ಮತ್ತು ಒತ್ತಡಕ್ಕೆ ದೂಡ್ತು ಅಂತ ಹೇಳಿ ತಮ್ಮ ಕಠಿಣ ಸಮಯದ ಬಗ್ಗೆ ನೋವು ತೋಡ್ಕೊಂಡಿದ್ದಾರೆ. ಆದರೆ ಆ ಕಷ್ಟದ ಕಾಲವನ್ನು ತಾವು ಹೇಗೆ ಕಳೆದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾರೆ. ಆ ಟೈಮ್ನಲ್ಲಿ ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳಿಲ್ಲ, ಬದಲಾಗಿ ಪೇಂಟಿಂಗ್ ಮಾಡೋದು, ಹಾಡು ಹಾಡೋದು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿದೆ. ಪರಿಸ್ಥಿತಿ ಸುಧಾರಿಸಿದ ಬಳಿಕ ಹೊಸ ಹೊಸ ಜಾಗಗಳಿಗೆ ಪ್ರವಾಸಕ್ಕೂ ಕೂಡ ಹೋದೆ. ಯಾವಾಗಲೂ ಶೂಟಿಂಗ್ ಅಂತ ಇದ್ದ ನಾನು ಮನೆಗೆ ಟೈಮನ್ನೇ ಕೊಡ್ತಾ ಇರಲಿಲ್ಲ. ಆದರೆ ಆ ಟೈಮ್ನಲ್ಲಿ ನನ್ನ ಕುಟುಂಬಕ್ಕೆ ಮತ್ತು ಸ್ನೇಹಿತರಿಗೆ ಟೈಮ್ ಕೊಟ್ಟೆ, ಹೆಚ್ಚು ಸಮಯವನ್ನು ಅವ್ರ ಜೊತೆಗೆ ಕಳೆದೆ ಅಂತ ಹೇಳಿ ಆ ಸಂದರ್ಭದ ಒಂದಷ್ಟು ಘಟನೆಗಳನ್ನು ಮೆಲುಕು ಹಾಕಿದ್ದಾರೆ. ಸದ್ಯ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡಿರುವಂತಹ ನಭ ಅವರು ಮುಂದೆ ಉತ್ತಮ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಲಿ ಅನ್ನೋದೇ ಅವರ ಅಭಿಮಾನಿಗಳ ಆಶಯ.